ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನಿಂದ ಭೀಕರ ಹಾಗೂ ಆತಂಕಕಾರಿ ಘಟನೆ ವರದಿಯಾಗಿದೆ. ಗುಡಲಚಮ್ಮ ದೇವಾಲಯದ ಬಳಿ ಕೌಟುಂಬಿಕ ಕಲಹವು ರಕ್ತಸಿಕ್ತ ಹಿಂಸಾಚಾರವಾಗಿ ಪರಿವರ್ತನೆಗೊಂಡಿದ್ದು, ಸ್ಥಳೀಯ ಪತ್ರಕರ್ತ ರಾಜೇಶ್ ಮೇಲೆ ಚಾಕುಯಿರಿತವಾಗಿದೆ. ಮಾಹಿತಿಯ ಪ್ರಕಾರ ಜಮೀನಿನ ವಿವಾದ ಮತ್ತು ದೇವಾಲಯದ ಪೂಜೆ ವಿಚಾರ ಸೇರಿದಂತೆ ಹಲವು ಕೌಟುಂಬಿಕ ಕಾರಣಗಳಿಂದ ರಾಜೇಶ್ ಹಾಗೂ ಅವರ ಅಣ್ಣ ಎಳನೀರು ಶ್ರೀನಿವಾಸ್ ನಡುವೆ ತೀವ್ರ ವಾಗ್ವಾದ ಉಂಟಾಗಿದೆ. ಕ್ಷಣಾರ್ಧದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಚಾಕು ಹಾಗೂ ಬಿಯರ್ ಬಾಟಲ್ ಪರಸ್ಪರ ಹಲ್ಲೆ ನಡೆದಿದೆ ಎಂದು ತಿಳಿದು ಬಂದಿದೆ. ಈ ಹಿಂಸಾತ್ಮಕ ಘಟನೆಯಿಂದ ಎರಡು ಕುಟುಂಬಗಳ ನಡುವೆ ತೀವ್ರ ಉದ್ವಿಗ್ನತೆ ಉಂಟಾಗಿದ್ದು, ಸ್ಥಳದಲ್ಲೇ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿಯ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿರುವುದು ಪ್ರಕರಣ ಗಂಭೀರತೆಯನ್ನು ಹೆಚ್ಚಿಸಿದೆ. ಗಂಭೀರವಾಗಿ ಗಾಯಗೊಂಡ ರಾಜೇಶ್ ಅವರನ್ನು ತಕ್ಷಣ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಕುಟುಂಬ ಕಲಹವೇ ಹಿಂಸೆಗೆ ತಿರುಗಿದ ಈ ಘಟನೆ ಪ್ರದೇಶದಲ್ಲಿ ಆತಂಕ ಮೂಡಿಸಿದೆ. ವರದಿ ಸತೀಶ್. ఏం కథ ఏం జరిగిందే చెప్పండి నిన్న ఏమైనంటే మా అప్పనోళ్ళు 7 జనం అందములు మా అక్క వచ్చాను పెద్ద మనిషి చెప్పి నేనే నీళ్లు కొట్టి ಅವನ ಮಗ ಇಂದ್ರ ವಿವೇಕ್ ಶಿಲಾ ಎಲ್ಲಿ ಸೇಮ್ ಮಗ ಅವನ ಅಮ್ಮ ನನಗೆ 4 ಲಕ್ಷ ಕೊಡ್ಬೇಕು. ಅವನ ಮಗ ಇನ್ನೂ ಕೊಟ್ಟಿಲ್ಲ. ನನ್ನ ಮಗ ಅವನು ಫ್ಯಾನ್ ಹೇಳ್ಬೇಕು. ಅವರೆಲ್ಲ ನಾವು ಕಳಿಸಿ ನಡಿ. ಹಾಸ್ಪಿಟಲ್ಗೆ ತೋರ್ಸ್ಕೊಳ್ಳಿ. ಎಷ್ಟು ಅವನ್ನೇ ಎಷ್ಟು ಅವಡು ನೀ ನಮ್ಮನೆ ಹೆಂಗ ವಿಡಿಯೋ ಎತ್ಕೊಳ್ಳೋ ನೀ ನಮ್ಮ ವಾಡ್ಸುಡು ವಾಡು ಎಲ್ಲಿ ಸಿಂಗಡೆ ರಾಂಡೆ ನನ್ನ ಹೇಳ ಮಚ್ಚ ఎల్లి సింగ్ అది ఇది అంటాడు ఏమ్యా ఏ అతను సిరేండి వెళ్ళిపోదా